ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ಚಾಟ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಹೇಳಿದ್ದೆಲ್ಲ ಮುಹರ್ರಮಿದು ಇಫ್ತಾರ್ ವ್ಲಾಗ್ ಇದೆಯಲ್ಲ, ಅದರಲ್ಲಿ ನಾನು ನಿಮ್ಮ ಜೊತೆ ಹೇಳಿದ್ದೆ ಅಲ್ವಾ ಚಾಟ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಥೇಳಿ. ನಾನು ಆ ವಿಡಿಯೋದಲ್ಲೇ ಶೇರ್ ಮಾಡ್ಬೋದಿತ್ತು, ಬಟ್ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಾನು ಹೇಳಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಆ ಚಾಟ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಸೂಪರಾಗಿರುತ್ತೆ ಮತ್ತು 5 ನಿಮಿಷದಲ್ಲಿ ನಮಗೆ ಮಾಡ್ಬೋದಾದ ರೆಸಿಪಿ. ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಯಾರಿಗೆಲ್ಲ ಇಷ್ಟನೋ ಅವರಿಗೆಲ್ಲ ತುಂಬ ಇಷ್ಟ ಆಗ್ಬೋದು ಈ ರೆಸಿಪಿ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ, ಸೂಪರಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಚಾಟ್ಸ್ ಯಾರಿಗೆಲ್ಲ ಇಷ್ಟನೋ ಅವರಿಗೆಲ್ಲ ತುಂಬ ಇಷ್ಟ ಆಗುವಂಥ ರೆಸಿಪಿ. ಬನ್ನಿ ವಿಡಿಯೋಗೆ ಹೋಗೋಣ. ಯಾವ ಥರ ಇದೆ ಇವತ್ತಿನ ರೆಸಿಪೀಸ್ ಅಂತ ನೋಡುವ. ಹಾಗೆಯೇ ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ಫುಲ್ಲಾಗಿ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಚಾಟ್ಸ್ ಯಾವ ಥರ ಮಾಡೋದಂತ ನೋಡುವ. ನಾನಿಲ್ಲಿ ಸಮೋಸ ಪಟ್ಟಿ ತಗೊಂಡಿದ್ದೇನೆ ನೋಡಿ. ಯಾವುದೇ ಬ್ರ್ಯಾಂಡ್ ಬೇಕಾದರೂ ತಗೊಳ್ಳಿ, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ತಗೊಂಡ್ರೆ ಸಾಕು. ನನಗೆ ಎಷ್ಟು ಬೇಕೋ ಅಷ್ಟು ಸಮೋಸ ಪಟ್ಟಿಯಿಂದ ಸಮೋಸ ಶೀಟನ್ನು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದರಲ್ಲಿ ಸ್ವಲ್ಪ ತಗೊಂಡ್ರು ಕೂಡ ಜಾಸ್ತಿ ಹಾಗೆ ನಿಮಗೆ ಎಷ್ಟು ಸಮೋಸ ಶೀಟ್ ಬೇಕೋ ಅಷ್ಟು ಸಮೋಸ ಶೀಟ್ ತಗೊಳ್ಳಿ. ನಾನು ಇಷ್ಟು ಸಮೋಸ ಶೀಟ್ ತಗೊಂಡಿದ್ದೇನೆ. ಬಾಕಿ ಉಳಿದಿರೋದನ್ನು ಮಿಕ್ಕಿರೋದನ್ನೆಲ್ಲ ಆ ಸಮೋಸ ಕವರಿಗೆ ಹಾಕಿ ಹಾಗೆಯೇ ಇಟ್ಬಿಟ್ಟೆ ಪಟ್ಟಿಗೆ. ನೋಡಿ, ನಾನಿಷ್ಟು ಸಮೋಸ ಶೀಟನ್ನು ಒಮ್ಮೆಲೆ ಈ ಥರ ಕಟ್ ಮಾಡಿ ಜೋಡಿಸಿಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ತಿದ್ದೇನೆ. ಜೋಡಿಸಿ ಇರುತ್ತೆ, ಅದನ್ನೇ ಹಾಗೆ ತೆಗೆದು ಕಟ್ ಮಾಡಿದರೆ ಸಾಕು. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ನಾನು ಈ ಕುರ್ಕುರೆ ಎಲ್ಲ ಬರುತ್ತಲ್ಲ, ಸ್ನ್ಯಾಕ್ಸ್ ಎಲ್ಲ ಬರುತ್ತಲ್ಲ, ಹಾಗೆ ನಾನು ಈಗ ಕಟ್ ಮಾಡಿಕೊಂಡೆ ಈ ಥರ. ಈ ಸಮೋಸದ್ದು ಶೀಟ್ ಇದೆಯಲ್ಲ, ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗುತ್ತೆ ಆಯಿತಾ, ತುಂಬ ಕ್ರಿಸ್ಪಿ ಆಗುತ್ತೆ. ಏನು ಅಂಗಡಿಯಲ್ಲಿ ಎಲ್ಲ ಸಿಗುತ್ತಲ್ಲ ತುಕ್ಕುಡಿ ಅಂತ ಹೇಳಿ, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತಲ್ಲ ಕುರ್ಕುರ ಥರನೇ, ಅದೇ ಥರ ಕ್ರಿಸ್ಪಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ತಿನ್ಲಿಕ್ಕೊಂದು ಟೇಸ್ಟ್ ಬೇರೆಯೇ. ಹಾಗಾಗಿ ನಾನು ನಿಮ್ಮ ಜೊತೆ ಈ ರೆಸಿಪಿ ಶೇರ್ ಮಾಡ್ತಿದ್ದೇನೆ. ಹಾಗೆ ನೋಡಿ ಕಟ್ ಮಾಡಿ ಆಯಿತು. ಸಮೋಸ ಶೀಟ್ ಇದೆಯಲ್ಲ ಅದನ್ನು ನಾನೊಂದು ಪ್ಲೇಟಿಗೆ ಸೈಡಲ್ಲಿಟ್ಟೆ. ನಂತರ ಈರುಳ್ಳಿ ಮತ್ತು ಟೊಮೆಟೊ ಬೇಕು, ಮತ್ತು ಕಾಯಿ ಮೆಣಸು. ನಾನಿಲ್ಲಿ 1 ಈರುಳ್ಳಿ, 1 ಟೊಮೆಟೊ, 1 ಕಾಯಿ ಮೆಣಸು ತೊಗೊಂಡಿದ್ದೇನೆ. ಅದನ್ನು ಸಣ್ಣದಾಗಿ ಹೆಚ್ಕೋಬೇಕಾಯ್ತಾ, ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇವೋ ಅಷ್ಟು ಒಳ್ಳೆಯದು. ಮತ್ತು ಟೊಮೆಟೊ ಇದೆಯಲ್ಲ, ಅದು ಹಣ್ಣಾಗಿರುವ ಟೊಮೆಟೊ ತಗೊಳ್ಳಿ, ಕಾಯಿ ಬೇಡ. ಹಣ್ಣಾದ ಟೊಮೆಟೊ, ಚೆನ್ನಾಗಿ ಹಣ್ಣಾದ ಟೊಮೆಟೊ ಆದರೆ ತುಂಬ ಚೆನ್ನಾಗಾಗೋದು. ಹಾಗಾಗಿ ನಾನು ಹೇಳ್ತಿದ್ದೇನೆ, ಟೊಮೆಟೊ ಹಣ್ಣು ತಗೊಳ್ಳಿ. ನಾನು ಸ್ವಲ್ಪ ತೊಗೊಂಡಿರೋದು ಸ್ವಲ್ಪ ಕಾಯಿ. ಹಾಗೆ ನಾನು ಫಸ್ಟ್ ಟೈಮ್ ಮಾಡಿದೆಲ್ಲವ, ಆವಾಗ ನಾನು ತೊಗೊಂಡಿರೋದು ಹಣ್ಣು ಟೊಮೆಟೊ. ಹಾಗೆ ಟೇಸ್ಟಲ್ಲಿ ಕೂಡ ಚೇಂಜಸ್ ಬರುತ್ತೆ ತುಂಬ. ಹಾಗೆ ನಾನು ಹೇಳ್ತಿರೋದು, ಹಣ್ಣಾಗಿರುವ ಟೊಮೆಟೊ ತೊಗೊಳ್ಳಿ. ಹಾಗೆಯೇ ಈರುಳ್ಳಿ 1 ಟೊಮೆಟೊ, ಕಾಯಿ ಮೆಣಸು, ಎಷ್ಟು ನಿಮಗೆ ಖಾರ ಬೇಕೋ ಅಷ್ಟು ಕಾಯಿ ಮೆಣಸು ತಗೊಳ್ಳಿ. ನಾನಿಲ್ಲಿ ಒಂದು ಕಾಯಿ ಮೆಣಸಲ್ಲಿ ನಾನು ಅರ್ಧ ಮಾತ್ರ ಕಟ್ ಮಾಡ್ಕೊಂಡದ್ದು. ಹಾಗೆ ನಾನು ಹೇಳ್ತೀನಿ, ನನಗೆ ಲೈಟ್ ಖಾರ ಅಂದರೆ ನಾನು ಜಾಸ್ತಿ ಖಾರ ತಿನ್ನಲ್ಲ. ಸೊ ಹಾಗೆ ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸೆಲ್ಲ ಕಟ್ ಮಾಡಿದ ನಂತರ ಅದನ್ನೊಂದು ಬೌಲ್ಗೆ ಈ ಥರ ಹಾಕ್ಕೊಳ್ಬೇಕಾಯ್ತಾ. ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸಲಿಕ್ಕಿದೆ. ಹಾಗಾಗಿ ನೋಡಿ, ಈ ಥರ ನಾನೊಂದು ಬೌಲಿಗೆ ಹಾಕ್ಕೊಂಡೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು. ನಂತರ ಅದಕ್ಕೆ ಕಾಳು ಮೆಣಸಿನ ಹುಡಿ ಹಾಕ್ಕೊಳ್ಬೇಕು, ಪೆಪ್ಪರ್ ಪೌಡರ್ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಖಾರಕ್ಕೆ ಅನುಸಾರವಾಗಿ. ಪೆಪ್ಪರ್ ಆಲ್ರೆಡಿ ಖಾರ ಇರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮತ್ತು ಪೆಪ್ಪರ್ ಪೌಡರ್ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ. ಬೇಕು ಅಂತ ಆದರೆ ಚಿಲ್ಲಿ ಪೌಡರ್ ಇದೆಯಲ್ಲ, ಮೆಣಸಿನ ಹುಡಿ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನ್ ಸಾಕು, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಅಂದರೆ
ಕಾಳು ಮೆಣಸಿನ ಹುಡಿ ಪೆಪ್ಪರ್ ಪೌಡರ್ ಹಾಕಿರ್ತೇವಲ್ಲ, ಸೊ ಹಾಗಾಗಿ ನೀವು ಬೇಕಾದರೆ ಆಪ್ಷನಲ್ ಆಯಿತಾ, ಪೆಪ್ಪರ್ ಪೌಡರ್ ಇಲ್ಲ ಅಂತ ಹೇಳಿದರೆ ಮೆಣಸಿನ ಹುಡಿ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು, ಆಪ್ಷನಲ್ ಇದ್ರೂ 2 ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ನಾ ಇಲ್ಲಿ ಪೆಪ್ಪರ್ ಪೌಡರ್ ಮಾತ್ರ ಹಾಕ್ಕೊಂಡಿರೋದು. ನಂತರ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಲಿಕ್ಕೆ ಬಿಡಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಈ ಸಮೋಸ ಶೀಟ್ ಇದೆಯಲ್ಲ ನಾವು ಕಟ್ ಮಾಡ್ಕೊಂಡಿದ್ದೇವೆ ಇಲ್ಲಿ, ಆ ಸಮೋಸ ಶೀಟನ್ನು ಹಾಕಿ 2 ಸೈಡ್ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಕಾಯಿಸಬಾರ್ದು, ಸಿದೋಗುತ್ತೆ. ಸಮೋಸದ ಶೀಟ್ ಇದೆಯಲ್ಲ, ನಾವು ಹಾಕ್ಕೊಂಡಿರುವಂಥ ಸಮೋಸ ಶೀಟ್ ನಾವು ಫ್ರೈ ಮಾಡಲಿಕ್ಕೆ ಹಾಕಿದ್ದೇವೆ, ಅದು ಕರ್ದೋಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಿರೋದು ಬ್ರೌನ್ ಕಲರ್ ಬರೋ ತನಕ ಕಾಯಿಸಿ ಮತ್ತೆ ಬೇಗ ತೆಗೆದ್ರೆ ಸಾಕು. ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು. ನೋಡಿ ಇಲ್ಲಿ ರೆಡಿಯಾಗಿದೆ. ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ನಾನು ಒಂದು ಸರ್ತಿ ಫ್ರೈ ಮಾಡ್ಕೊಂಡಿದ್ದೇನೆ. ಇದೇ ಥರ ಎಲ್ಲವನ್ನು ಕೂಡ ಫ್ರೈ ಮಾಡಿ ತಗೊಂಡ್ರಾಯಿತು. ಬೇಗ ಆಗುತ್ತೆ, ಒಂದು ನಿಮಿಷ ಕೂಡ ಬೇಡ ಫ್ರೈ ಆಗಲಿಕ್ಕೆ. ಅಂದರೆ ಸಮೋಸ ಶೀಟ್ ಉಂಟಲ್ಲ ತೆಳು, ಅದರಿಂದ ಬೇಗನೆ ನಮಗೆ ಫ್ರೈ ಆಗಿ ಸಿಗುತ್ತೆ, ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ನೋಡಿ ಇಲ್ಲಿ ನಮ್ಮದು ಚಾಟ್ಸ್ ರೆಡಿಯಾಗಿದೆ. ಸಮೋಸ ಶೀಟ್ ಇದೆಯಲ್ಲ ಸ್ನ್ಯಾಕ್ಸ್, ನೋಡಿ ಈ ಅಂಗಡಿಯಲ್ಲಿ ತುಕ್ಕುಡಿ ಅಂತ ಬರುತ್ತಲ್ಲ ಅದೇ ಟೇಸ್ಟಲ್ಲಿ ಇರುತ್ತೆ. ಊಟದ ಜೊತೆಲಿ ತುಂಬ ಚೆನ್ನಾಗಿ ಆಗುತ್ತೆ ತಿನ್ಲಿಕ್ಕೆ. ಹಾಗೆಯೇ ಈ ಚಾಟ್ಸ್ ರೆಸಿಪಿ ಥರ ತಿನ್ನೋದು, ಈ ಪಾನಿಪುರಿ ಮಸಾಲೆ ಪುರಿ ಇಷ್ಟ ಇದೆಯೋ ಯಾರಿಗೆಲ್ಲ ಅದೇ ಟೆಕ್ಸ್ಚರಲ್ಲಿ ನಮಗೆ ಸಿಗುತ್ತೆ. ಸ್ವಲ್ಪ ಪಾನಿಪುರಿದು ಪಾನಿ ಮಾಡಿಕೊಂಡ್ರೆ ಪಾನಿಪುರಿದ್ದೇ ಟೇಸ್ಟ್. ಬೇಕಾದರೆ ನಿಮಗೆ ಮಿಕ್ಸರ್ ಎಲ್ಲ ಹಾಕಿ ತಿನ್ಬೋದು ನಿಮಗೆ ಟೇಸ್ಟಿಗೆ ಅನುಗುಣವಾಗಿ. ಈ ಚಾಟ್ಸ್ ಇದೆಯಲ್ಲ, ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇವೆ, ಮಿಕ್ಸ್ ಮಾಡ್ಕೊಂಡಿರೋಂಥ ಮಸಾಲೆ ಇದೆಯಲ್ಲ, ಅದಕ್ಕೆ ಕುಕ್ಕುಂಬರ್ ಮತ್ತು ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಆಗುತ್ತೆ. ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ಹೇಗೆ ಬೇಕಾದರೂ ತಿನ್ಬೋದು, ಹೇಗೆ ಬೇಕಾದರೂ ಡಿಪ್ ಮಾಡಿ ತಿನ್ಬೋದು, ಸ್ಪೂನಲ್ಲಿ ಕೂಡ ಮಸಾಲೆ ಹಾಕಿ ತಿನ್ಬೋದು, ನಿಮಗೆ ಟೇಸ್ಟಿಗೆ ಅನುಗುಣವಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ. ಥ್ಯಾಂಕ್ ಯು, ಬೈ ಬಾಯ್.